ಲೋ ಬಜೆಟ್ ಅಲ್ಲಿ ಗಾಡಿ ಬೇಕಂತ ಎಷ್ಟೊಂದ್ ಜನ ಕಮೆಂಟ್ ಮಾಡ್ತಾರೆ, ಅವ್ರಿಗೋಸ್ಕರ ಆಲ್ಟೋ K10 ರೆಡಿ ಆಗಿದೆ ಸರ್. ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಫಸ್ಟ್ ಇದು ಡೀಟೇಲ್ಸ್ ಹೇಳ್ಬಿಡ್ತೀನಿ ನೋಡಿ. ಇಷ್ಟು ಲೋ ಮೈಲೇಜ್ ವೆಹಿಕಲ್ ಸಿಗಲ್ಲ ನಿಮ್ಗೆ. ನನ್ನ ಹತ್ರ ಇರೋದು ಎಲ್ಲ ಲೋ ಮೈಲೇಜ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿಗಳು. ಇದು ಸಿಂಗಲ್ ಓನರ್ ಬರೀ 50,000 ಕಿಲೋಮೀಟರ್ ಅಷ್ಟೇ ಓಡಿದೆ. ಜಿನಿಯನ್ ಶೋರೂಮ್ ರೆಕಾರ್ಡ್. 2010 ಮಾಡಲು ಫ್ರೆಶ್ ಆಗಿ FC ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ ಕೂಡ ಒಂದ್ ವರ್ಷಕ್ಕೆ ಕಟ್ಕೊಡ್ತೀನಿ. 1,95,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಒಂದೊಂದು 10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಬ್ರ್ಯಾಂಡ್ ನ್ಯೂ ಟಾಟಾ ಆಲ್ಟ್ರಾಸ್ ವೆಹಿಕಲ್ ರೆಡಿ ಆಗಿದೆ ನಿಮ್ಗೆ. ಇದು ಬಂದ್ಬಿಟ್ಟು ಬೇಸ್ ಮಾಡಲ್ ಅಂತ ಅನ್ಸದೇ ಇಲ್ಲ ನಿಮ್ಗೆ. ಫುಲ್ ಟಾಪ್ ಎಂಡ್ ಗಾಡಿ ತರ ಇದೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2021 ಮಾಡಲ್ ಟಾಟಾ ಆಲ್ಟ್ರಾಸ್ EX ಮಿಡ್ ವೇರಿಯಂಟ್. ಬೇಸ್ ಅಲ್ಲ, ಇದು ಮಿಡ್ ವೇರಿಯಂಟ್. ಬರೀ 40,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. 6 ಲಕ್ಷ ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಇದನ್ನು ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸೊ ಇದು ಬಂದ್ಬಿಟ್ಟು ಮಿಡ್ ವೇರಿಯಂಟ್ ವೆಹಿಕಲ್ ಎಲ್ಲ ಈ ತರ ಇದೆ ನಿಮ್ಗೆ. ಇದರಲ್ಲಿ ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ವೆಹಿಕಲ್ ತುಂಬಾನೇ ಪ್ರೀಮಿಯಂ ಆಗಿದೆ. ಅದು ಕೂಡ ಟಾಟಾ ವೆಹಿಕಲ್. ಇನ್ಬಿಲ್ಟ್ ಕ್ವಾಲಿಟಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಟಚ್ ಸ್ಕ್ರೀನ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, ನೋಡ್ತಾ ಇರ್ಬೋದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಅಂಡ್ ಅದೇ ತರ ಲೋ ಬಜೆಟ್ ಅಲ್ಲಿ ಏನಾದ್ರು ಹುಡ್ಕಂಗಿದ್ರೆ ನಿಮ್ಗೆ 3 ಇಂದ 4 ವೆಹಿಕಲ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಹುಡುಕಿದ್ರು ಆ ಪ್ರೈಸ್ ಸಿಗಲ್ಲ. ಅಷ್ಟು ಲೋ ಬಜೆಟ್ ಗೆ ಮಾಡಿ ಕೊಡ್ತಿದ್ರೆ. ಇದು ವ್ಯಾಗನರ್ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ಬಿಡ್ತಾರೆ. ಹೇಳಿ ಸರ್ ಡೀಟೇಲ್. 2 ಲಕ್ಷ ಅಷ್ಟೇ. ಬರೀ 2 ಲಕ್ಷ ಗಾಡಿ ಕೊಡ್ತೀನಿ. ಚೌಕಸಿ ಮಾಡಂಗಿಲ್ಲ. ಡೆಲ್ಲಿ ಗಾಡಿ ಇದು. ಕರ್ನಾಟಕ ನಂಬರ್ ಮಾಡಿ ಕೊಡ್ತೀನಿ. ಕರ್ನಾಟಕ ನಂಬರ್ 2 lakhs ಫೈನಲ್. 2 lakhs ಫೈನಲ್. 2011 ಮಾಡಲು ಬರೀ 70,000 ಓಡಿರೋಂತ ವೆಹಿಕಲ್ VX. ಅದ್ರಲ್ಲೂ ₹1 ಖರ್ಚಿಲ್ದಿರೋಂತ ಗಾಡಿ 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ. ಅದೇ ತರ ಸ್ಯಾಂಟ್ರೋ ಫೈನಲ್ ಪ್ರೈಸ್ ಸರ್ 195 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ 175ಕ್ಕೆ 2009 ಮಾಡಲು FC ಇನ್ಶೂರೆನ್ಸ್ ರನ್ನಿಂಗ್ ಇರೋಂತ ಗಾಡಿ 175 ಕೊಡ್ತೀನಿ ನೋಡಿ ಸರ್. ಅಂಡ್ ಅದೇ ತರ ಇದು I10 ಗ್ರ್ಯಾಂಡ್ I10 ಸಿಂಗಲ್ ಓನರ್ ಗಾಡಿ ಬರೀ 70,000 ಓಡಿದೆ ಸರ್ ಅಷ್ಟೇ. 3,25,000 ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ. ಅದು 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ವೆಹಿಕಲ್. ಬರೀ 90,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ತುಂಬಾ ಅಂದ್ರೆ ತುಂಬಾ ಕಮ್ಮಿ ಸಿಗುತ್ತೆ ನೋಡಿ ಸರ್. 5 ಲಕ್ಷ ಕಸ್ಟಮರ್ ಎಕ್ಸ್ಪೆಕ್ಟೇಷನ್. ಒಂದ್ 5 ಲಕ್ಷಕ್ಕೆ ಈ ಗಾಡಿ ಕೊಡ್ತೀನಿ ನೋಡಿ ಸರ್. ಪೆಟ್ರೋಲ್ ವೆಹಿಕಲ್ ಇದು. ಪೆಟ್ರೋಲ್ ವೆಹಿಕಲ್ 18 ಮಾಡಲ್ ZXi ಪುಷ್ ಬಟನ್ ಸ್ಟಾರ್ಟ್ ಫುಲ್ಲಿ ಟಾಪ್ ಎಂಡ್ ಅಂತಾನೆ ಹೇಳ್ತೀನಿ. ಇದು ಬರೀ 50,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. 5,80,000ಕ್ಕೆ ಈ ಗಾಡಿ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್. 580 ಗೆ ಫೈನಲ್. 580 ಫೈನಲ್ ಮಾಡ್ಕೊಡ್ತೀನಿ. ಸೊ ಬೊಲೆನೋ ಹುಡ್ಕೋರ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ 4 ವೆಹಿಕಲ್ಸ್ ರೆಡಿ ಆಗಿದೆ. ಅದರಲ್ಲಿ ಬರೀ 3 ಬೊಲೆನೋ ಮಾತ್ರನೇ ರೆಡ್ ಕಲರ್ ಇದೆ. ಅಂಡ್ ಇದು ಡೀಟೇಲ್ಸ್ ಹೇಳಿ ಸರ್. 2016 ಮಾಡಲ್ 56,000 ಕಿಲೋಮೀಟರ್ ರನ್ ಆಗಿದೆ ಸರ್. ಸೆಕೆಂಡ್ ಓನರ್ ಆಗಿದೆ. 5,25,000 ಹೇಳ್ತೇನೆ. ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಪೆಟ್ರೋಲ್ ವೆಹಿಕಲ್. ಇನ್ನು 17 ಮಾಡಲ್ ಇನ್ನೊಂದು ವೆಹಿಕಲ್ ಇದೆ ರೆಡ್ ಕಲರ್ ಕೂಡ. ಇದು 80,000 ಕಿಲೋಮೀಟರ್ ರನ್ ಆಗಿದೆ. ಜಿಟಾ ಟಾಪ್ ಎಂಡ್ ವೆಹಿಕಲ್. ಇದು 5,80,000 ಹೇಳ್ತೇನೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ಜಟಾ ಫುಲ್ ಟಾಪ್ ಎಂಡ್. ಅದೇ ತರ ಇಲ್ಲಿ ಒಂದು ಡೀಸೆಲ್ ವೆಹಿಕಲ್ ಇದೆ ಸರ್. ಬಲಿನೋದಲ್ಲಿ ತುಂಬಾ ಜನ ಕೇಳೋದು ಒಂದೇ, ಡೀಸೆಲ್ ಗಾಡಿ ಬೇಕು. ಒಳ್ಳೆ ಡೀಸೆಲ್ ಗಾಡಿ ಇದೆ. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ ಡೆಲ್ಟಾ ವೇರಿಯಂಟ್. ಬರೀ 80,000 ಕಿಲೋಮೀಟರ್ ಇದು ಕೂಡ ರನ್ ಆಗಿದೆ. 6,50,000 ಹೇಳ್ತಾ ಇದೀನಿ. ಇದು ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ. ಅಂಡ್ ಅದೇ ತರ ಹುಂಡೈ ವರ್ಣ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ವರ್ಣ ಬಜಾರ್ ಅಲ್ಲಿ ಎಲ್ಲಿ ಹುಡುಕಿದ್ರೆ ಸಿಗದೇ ಇಲ್ಲ ನಿಮ್ಗೆ. ಡೀಸೆಲ್ ವೆಹಿಕಲ್ ರೆಡಿ ಆಗಿದೆ ಸರ್. 2012 ಮಾಡಲ್ EX ವೇರಿಯಂಟ್. ಟಾಪ್ ಎಂಡ್ ಗೆ ಒಂದೇ ಒಂದು ವೇರಿಯಂಟ್ ಹಿಂದೆ ಅಷ್ಟೇ. AC ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಅಲಾಯ್ಸ್ ಒಂದು ಬರಲ್ಲ ಅಷ್ಟೇ. ಇದು 2012 ಮಾಡಲ್ ಸೆಕೆಂಡ್ ಓನರ್. 1 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ಕಾರು 4 ಲಕ್ಷ ಹೇಳ್ತಾ ಇದೀನಿ. 3,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ವೆಹಿಕಲ್ ರೆಡಿ ಆಗಿದೆ ನಿಮ್ಗೆ ಸೇಲ್ಗೆ. ಇದು ಬಂದ್ಬಿಟ್ಟು W8 ವೇರಿಯಂಟ್ XUV500. ಡೀಟೇಲ್ಸ್ ಹೇಳಿ ಸರ್. XUV500 W8 ಸೆಕೆಂಡ್ ಓನರ್ ಆಗಿದೆ. ಬರೀ 1 ಲಕ್ಷ ಚೇಂಜ್ ಅಷ್ಟೇ ಗಾಡಿ ಓಡಿದೆ. 7 ಲಕ್ಷ ಹೇಳ್ತಾ ಇದೀನಿ ಸರ್. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಇದನ್ನ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಬಜಾರ್ 7,50,000 ಹೇಳ್ತಾರೆ. ನಾನು ಬರೀ 7 ಲಕ್ಷ ಹೇಳ್ತೇನೆ. ಅದರಲ್ಲೂ ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಅದೇ ತರ ಇಲ್ಲೊಂದು W8 ವೇರಿಯಂಟ್ ಇದೆ. ಇದು ಡೀಟೇಲ್ಸ್ ಹೇಳಿ ಸರ್. 2020 ಮಾಡಲ್ ಸಿಂಗಲ್ ಓನರ್ ಗಾಡಿ. W8 ಆಪ್ಷನಲ್ ಸನ್ರೂಫ್ ಬರುತ್ತೆ ಇದ್ರಲ್ಲಿ. ಬರೀ 50,000 ಕಿಲೋಮೀಟರ್ ಅಷ್ಟೇ ಓಡಿದೆ. ಶೋರೂಮ್ ರೆಕಾರ್ಡ್. 10,50,000 ಹೇಳ್ತಾ ಇದೀನಿ. ಇಂಟ್ರೆಸ್ಟ್ ಬಂದ್ರೆ ಫೈನಲ್ ಟು ಫೈನಲ್ ಯಾರಾದ್ರೂ ಬಂದ್ರೆ 9,50,000ಗೆ ಗಾಡಿ ಕೊಡ್ತೇನೆ. ಸೊ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಕಾರ್ಸ್ 77 ಹತ್ರ ಇದೀವಿ. ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಬ್ರ್ಯಾಂಡ್ ನ್ಯೂ ಹುಂಡೈ ವೆನ್ಯೂ ಸಿಗುತ್ತೆ. ಅದೇ ತರ ಕ್ರೆಟಾ ಸಿಗುತ್ತೆ ನಿಮ್ಗೆ. ಬೊಲೆನೋ ಹುಡುಕೋರ್ಗೆ ಟೋಟಲ್ ಕಂಪ್ಲೀಟ್ ಆಗಿ 4 ವೆಹಿಕಲ್ಸ್ ಇದೆ. ವರ್ಣ ಹುಡುಕೋರ್ಗೆ 5 ವೆಹಿಕಲ್ ಇದೆ ನಿಮ್ಗೆ. ಸೊ ಡೀಸೆಲ್ ಸಿಗುತ್ತೆ, ಪೆಟ್ರೋಲ್ ಸಿಗುತ್ತೆ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ತುಂಬಾ ಸ್ಟಾಕ್ ಇದೆ ನಿಮ್ಗೆ. ಬರೀ 95,000 ಇಂದ 1.5 lakh ಒಳಗಡೆ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು. ನಿಮ್ಗೆ ಯಾವುದೇ ವೆಹಿಕಲ್ ಆಗ್ಲಿ ಮಿಕ್ಕಿದೆಲ್ಲ ಲೋನ್ ಮಾಡಿಸ್ಕೊಟ್ಬಿಡ್ತಾರೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ. ಅಂಡ್ ಸರ್, ವೆಲ್ಕಮ್ ಟು ಚಾನಲ್ ಸರ್. ಥ್ಯಾಂಕ್ ಯು ಸರ್. ಸರ್, ಇವಾಗ ಟೋಟಲ್ ನಿಮ್ ಶೋರೂಮ್ ಅಲ್ಲಿ ಎಷ್ಟು ಗಾಡಿ ಇದೆ ಸರ್? ಇವತ್ತು 30 ವೆಹಿಕಲ್ ಇದೆ ಸರ್. 30 ವೆಹಿಕಲ್ಸ್ ಇದೆ. ಅಂಡ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸರ್ 1,85,000 ಇಂದ ಸ್ಟಾರ್ಟ್ ಆಗುತ್ತೆ. 10 ಲಕ್ಷವರೆಗೂ ಇದೆ ಸರ್. ಸೊ ನೋಡ್ತಾ ಇರ್ಬೋದು ಬರೀ 1,85,000 ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಅಂಡ್ 10 lakhs ಗಂಟ ವೆಹಿಕಲ್ಸ್ ಎಲ್ಲ ಇದೆ ಕಂಪ್ಲೀಟ್ ಆಗಿ. ಅಂಡ್ ಸರ್, ಇವಾಗ ಲೋನ್ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ? ಸರ್, ಲೋನ್ ಬೇಕು ಅಂತ ಪ್ರೊಫೈಲ್ ಚೆನ್ನಾಗಿದೆ. ಅಪ್ ಟು 80% ಇಂದ 90% ನಾನು ಲೋನ್ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೂ ಒಂದು 60 ಇಂದ 70 ಭಾಗ ಮಾಡ್ಕೊಡ್ತೀನಿ.
ಇಲ್ಲ ಪ್ರೊಫೈಲೇ ಹೊರಟೋಗಿದೆ ಅಂದ್ರೆ ಪ್ರೈವೇಟ್ ಲೋನ್ ಸೀಟು ಇದಾರೆ ಅವ್ರ ಹತ್ರ ನಾನು ಲೋನ್ ಸೊ ಮಾಡಿಸ್ಕೊಡ್ತೀನಿ ನಿಮ್ಗೆ ಸೇಟು ಫೈನಾನ್ಸ್ ಕೂಡ ನಿಮ್ಗೆ ಮಾಡ್ಕೊಡ್ತೀನಿ. ಪ್ರೊಫೈಲ್ ಆ ಕಡೆ ಈ ಕಡೆ ಇದ್ರೆ ಲೋನ್ ಮಾಡಿಸಿ ಕೊಡ್ತಾರೆ ನಿಮ್ಗೆ. ಅಂಡ್ ಸರ್ ಇವಾಗ ಕಸ್ಟಮರ್ಸ್ ಗೆ ಏನ್ ಹೇಳ್ತೀರಾ ಸರ್ ನಿಮ್ ಶೋರೂಮ್ ಕಡೆಯಿಂದ? ಸರ್ ಕಸ್ಟಮರ್ ಏನ್ ಹೇಳ್ಬೇಕು ಅಂತಂದ್ರೆ ಇವತ್ತೆಲ್ಲ ಹುಡುಕ್ತಾ ಇರೋದು ಒಳ್ಳೆ ವೆಹಿಕಲ್ ಬೇಕು, ಒಳ್ಳೆ ವೆಹಿಕಲ್ ಬೇಕು, ಒಳ್ಳೆ ಕಾರ್ ಬೇಕು, ಒಳ್ಳೆ ಕಡಿಮೆ ಬಡ್ಜೆಟ್ ಅಲ್ಲಿ ಬೇಕು. ಕಡಿಮೆ ಬಡ್ಜೆಟ್ ಅಲ್ಲಿ ಕಾರ್ ಬೇಕಾ, ಒಳ್ಳೆ ಗಾಡಿ ಬೇಕಾ ನಿಮ್ಗೆ? ಓಕೆ. ವಿಜಯನಗರದಲ್ಲಿ ಇರುವಂತ ಪಟೇರ್ಪಳ್ಳಿ ಸರ್ಕಲ್ ಅಲ್ಲಿ ಇರುವಂತ ಕಾರ್ 77 ನಿಮ್ಗೆ ಒಳ್ಳೆ ಒಳ್ಳೆ ಗಾಡಿಗಳು ಸಿಗುತ್ತೆ, ಲೋ ಮೈಲೇಜ್ ವೆಹಿಕಲ್ ಸಿಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ಥ್ರೂಔಟ್ ಕರ್ನಾಟಕ ಪೂರ್ತಿ ಲೋನ್ ಆಗುತ್ತೆ ನಿಮ್ಗೆ. ಅಂಡ್ ಜಸ್ಟ್ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು, ಪ್ರೊಫೈಲ್ ಆ ಕಡೆ ಈ ಕಡೆ ಇದ್ರೆ ನಿಮ್ಗೆ ಸೇಟು ಫೈನಾನ್ಸ್ ಕೂಡ ಮಾಡಿ ಕೊಡ್ತಾರೆ ನಿಮ್ಗೆ. ಮಾಡಿಕೊಡ್ತೀನಿ. ಅಂಡ್ ನಮ್ಮ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಹುಂಡೈ ವೆನ್ಯೂ SX ಡೀಸೆಲ್ ಪೆಟ್ರೋಲ್ ಸರ್? ಸರ್ ಹುಂಡೈ ವೆನ್ಯೂ SX ಡೀಸೆಲ್ ವೆಹಿಕಲ್ ಇದು 2022 ಮಾಡಲು ಸಿಂಗಲ್ ಓನರ್, ಬರೀ 63,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. 11,25,000 ಸರ್ ಇದು ಗಾಡಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ಫುಲ್ ಟಾಪ್ ಅಂಡ್ ಕಂಪನಿ ಫಿಟೆಡ್ ಅಲೈ ವೀಲ್ಸ್, ಅದೇ ತರ ಶಾರ್ಕ್ ಫಿನ್ ಆಂಟಿನಾ, ರೂಫ್ ರೈಲ್ಸ್, ನಿಮ್ಗೆ ಒಳಗಡೆ ಕೂಡ ಇಂಟೀರಿಯರ್ಸ್ ತುಂಬಾನೇ ಪ್ರೀಮಿಯಂ ಆಗಿದೆ. ನೋಡ್ತಾ ಇರ್ಬೋದು ಏರ್ ಬ್ಯಾಗ್, ABS, ಲೆದರ್ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ನಿಮ್ಗೆ, ಟಚ್ ಸ್ಕ್ರೀನ್ ಬರುತ್ತೆ ಸರ್. ಈ ಗಾಡಿಗೆ 1.5 ಡೌನ್ ಪೇಮೆಂಟ್, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಸರ್. ಅಂಡ್ ಅದೇ ತರ ಬ್ರಿಜಾ ಡೀಸೆಲ್ ಹುಡುಕೋರಿಗೆ ಒಂದು ವೆಹಿಕಲ್ ರೆಡಿ ಆಗಿದೆ, ಡೀಟೇಲ್ಸ್ ಹೇಳಿ ಸರ್. 2018 ಮಾಡಲ್ ಬ್ರಿಜಾ ZDI ಸಿಂಗಲ್ ಓನರ್, ಲೋ ಮೈಲೇಜ್ ವೆಹಿಕಲ್ ಅಂತ ಹೇಳ್ತೀನಿ. ಇದು 70,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಶೋರೂಮ್ ರೆಕಾರ್ಡ್ ಕೊಡ್ತೀನಿ. 8,75,000 ಹೇಳ್ತಾ ಇದ್ದೇನೆ. ಯಾರಾದ್ರೂ ಇಂಟ್ರೆಸ್ಟ್ ಬಂದು ಇದನ್ನು ಕೂಡ ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು ಡೀಸೆಲ್ ವೆಹಿಕಲ್ ಬ್ರಿಜಾ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತ ವೆಹಿಕಲ್. ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ABS ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ಅಂಡ್ ಅದೇ ತರ ನಿಮ್ಗೆ ಹುಂಡೈ ವರ್ಣ ವೆಹಿಕಲ್ ರೆಡಿ ಆಗಿದೆ ಸರ್. ಇದು ಡೀಟೇಲ್ಸ್ ಹೇಳ್ಬಿಡಿ ಸರ್. 2016 ಮಾಡಲು ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೆಹಿಕಲ್, ಬರೀ 90,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ತುಂಬಾ ಅಂದ್ರೆ ತುಂಬಾ ಕಮ್ಮಿ ಸಿಗುತ್ತೆ ನೋಡಿ ಸರ್. 5 ಲಕ್ಷ ಕಸ್ಟಮರ್ ಎಕ್ಸ್ಪೆಕ್ಟೇಷನ್, ಒಂದ್ 5 ಲಕ್ಷಕ್ಕೆ ಈ ಗಾಡಿ ಕೊಡ್ತೀನಿ ನೋಡಿ ಸರ್. ಪೆಟ್ರೋಲ್ ವೆಹಿಕಲ್ ಇದು, ಪೆಟ್ರೋಲ್ ವೆಹಿಕಲ್. ಓಕೆ. ಅದೇ ತರ ಇನ್ನೂ ಒಂದು ಪೆಟ್ರೋಲ್ ವೆಹಿಕಲ್ ತುಂಬಾನೇ ಪ್ರೀಮಿಯಂ ಆಗಿದೆ, ಸ್ವಿಫ್ಟ್ ಡಿಸೈರ್ ZXi ಫುಲ್ ಟಾಪ್ ಎಂಡ್. 2018 ಮಾಡಲ್ ZXi ಪುಷ್ ಬಟನ್ ಸ್ಟಾರ್ಟ್, ಫುಲ್ಲಿ ಟಾಪ್ ಎಂಡ್ ಅಂತಾನೆ ಹೇಳ್ತೀನಿ. ಇದು ಬರೀ 50,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. 5,80,000ಕ್ಕೆ ಈ ಗಾಡಿ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್. 580 ಗೆ ಫೈನಲ್, 580 ಫೈನಲ್ ಮಾಡ್ಕೊಡ್ತೀನಿ. ಸೊ ಬೊಲೆನೋ ಹುಡ್ಕೋರ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ 4 ವೆಹಿಕಲ್ಸ್ ರೆಡಿ ಆಗಿದೆ. ಅದರಲ್ಲಿ ಬರೀ 3 ಬೊಲೆನೋ ಮಾತ್ರನೇ ರೆಡ್ ಕಲರ್ ಇದೆ. ಅಂಡ್ ಇದು ಡೀಟೇಲ್ಸ್ ಹೇಳಿ ಸರ್. 2016 ಮಾಡಲ್ 56,000 ಕಿಲೋಮೀಟರ್ ರನ್ ಆಗಿದೆ ಸರ್. ಸೆಕೆಂಡ್ ಓನರ್ ಆಗಿದೆ. 5,25,000 ಹೇಳ್ತೇನೆ. ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಪೆಟ್ರೋಲ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್. ಇನ್ನೂ 17 ಮಾಡಲ್ ಇನ್ನೊಂದು ವೆಹಿಕಲ್ ಇದೆ, ರೆಡ್ ಕಲರ್ ಕೂಡ. ಇದು 80,000 ಕಿಲೋಮೀಟರ್ ರನ್ ಆಗಿದೆ. ಜಿಟಾ ಟಾಪ್ ಅಂಡ್ ವೆಹಿಕಲ್. ಇದು 5,80,000 ಹೇಳ್ತೇನೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ಜಟಾ ಫುಲ್ ಟಾಪ್ ಅಂಡ್. ಅದೇ ತರ ಇಲ್ಲಿ ಒಂದು ಡೀಸೆಲ್ ವೆಹಿಕಲ್ ಇದೆ ಸರ್. ಬಲಿನೋದಲ್ಲಿ ತುಂಬಾ ಜನ ಕೇಳೋದು ಒಂದೇ, ಡೀಸೆಲ್ ಗಾಡಿ ಬೇಕು, ಡೀಸೆಲ್ ಗಾಡಿ ಬೇಕು. ಒಳ್ಳೆ ಡೀಸೆಲ್ ಗಾಡಿ ಇದೆ. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ, ಡೆಲ್ಟಾ ವೇರಿಯಂಟ್, ಬರೀ 80,000 ಕಿಲೋಮೀಟರ್. ಇದು ಕೂಡ ರನ್ ಆಗಿದೆ. 6,50,000 ಹೇಳ್ತಾ ಇದೀನಿ. ಇದು ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ. ಅಂಡ್ ಅದೇ ತರ ಹುಂಡೈ ವರ್ಣ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ವರ್ಣ ಬಜಾರ್ ಅಲ್ಲಿ ಎಲ್ಲಿ ಹುಡುಕಿದ್ರೆ ಸಿಗದೇ ಇಲ್ಲ ನಿಮ್ಗೆ. ಡೀಸೆಲ್ ವೆಹಿಕಲ್ ರೆಡಿ ಆಗಿದೆ ಸರ್. 2012 ಮಾಡಲ್ EX ವೇರಿಯಂಟ್, ಟಾಪ್ ಎಂಡ್ ಗೆ ಒಂದೇ ಒಂದು ವೇರಿಯಂಟ್ ಹಿಂದೆ ಅಷ್ಟೇ. AC, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಅಲಾಯ್ಸ್ ಒಂದು ಬರಲ್ಲ ಅಷ್ಟೇ. ಇದು 2012 ಮಾಡಲ್ ಸೆಕೆಂಡ್ ಓನರ್, 1 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ಕಾರು. 4 ಲಕ್ಷ ಹೇಳ್ತಾ ಇದೀನಿ. 3,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಸೊ ಬರೀ 30,000 ಕಿಲೋಮೀಟರ್ ಓಡಿರುವಂತ ಹುಂಡೈ ವರ್ಣ ನಿಮ್ಗೆ ಕರ್ನಾಟಕ ಪೂರ್ತಿ ಹುಡುಕಿದ್ರೆ ಸಿಗಲ್ಲ. ನೋಡ್ತಾ ಇರ್ಬೋದು ಟೈರ್ ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲೇ ಇದೆ ನಿಮ್ಗೆ. ಅಂಡ್ ಇನ್ನು ಸ್ಟೆಪ್ನಿ ಕೂಡ ಚೇಂಜ್ ಮಾಡಿರಲ್ಲ ನನ್ನ ಪ್ರಕಾರ. ಇದು 1.6 ಡೀಸೆಲ್ ಸರ್. ಇದು ಪೆಟ್ರೋಲ್ ವೆಹಿಕಲ್. ಡೀಟೇಲ್ಸ್ ಹೇಳಿ ಸರ್. ಸರ್. 2013 ಮಾಡಲು ಸಿಂಗಲ್ ಓನರ್, SX ವೇರಿಯಂಟ್, ಬರೀ 30,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಶೋರೂಮ್ ರೆಕಾರ್ಡ್ ಕೂಡ ಕೊಡ್ತೀನಿ. ಓಕೆ. 5,25,000 ಹೇಳ್ತಾ ಇದೀನಿ. ಒಂದು 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಸೊ ನೋಡ್ತಾ ಇರ್ಬೋದು 5,25,000 ಕೋಟಿಂಗ್ ಮಾಡ್ತಿದ್ದಾರೆ. ಅಂಡ್ ಈ ಗಾಡಿ ಸರ್ ಇದು 5,25,000 ಅದ. 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ರೌಂಡ್ ಫಿಗರ್. ಇಂಟ್ರೆಸ್ಟ್ ಇರೋ ಬಂದ್ರೆ ಅದರಲ್ಲೂ ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ. ಬರೀ 30,000 ಕಿಲೋಮೀಟರ್ ಓಡಿ, 30,000 ಕಿಲೋಮೀಟರ್ ಜಿನಿಯನ್ ಶೋರೂಮ್ ರೆಕಾರ್ಡ್ ಇರೋಂತ ಫೈನಲ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಕಡಿಮೆ ಆಗುತ್ತೆ. ಆ ಕಡೆ ಈ ಕಡೆ ಆಗುತ್ತೆ. ಲೊಕೇಶನ್ ಗೆ ಬಂದ್ರೆ ಟೆಸ್ಟೆಡ್ ಎಲ್ಲ ಇರುತ್ತೆ ನಿಮ್ಗೆ. ಗಾಡಿ ಇಷ್ಟ ಆದ್ರೆ ದಿ ಬೆಸ್ಟ್ ಪ್ರೈಸ್ ಗೆ ವಿಡಿಯೋದಲ್ಲಿ ಏನ್ ಹೇಳಿದೀವಿ ಇನ್ನು ಆ ಕಡೆ ಈ ಕಡೆ ಮಾಡಿ ಕೊಡ್ತಿದ್ದಾರೆ. ಅಂಡ್ ಇದ್ರಲ್ಲೂ ಕೂಡ ಸೇಮ್ ನೋಡ್ತಾ ಇರ್ಬೋದು. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ನಿಮ್ಗೆ. 2 ಏರ್ ಬ್ಯಾಗ್ ಬರುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು ಮಿರರ್ ಅಡ್ಜಸ್ಟಬಲ್, 4 ಕೂಡ ಪವರ್ ವಿಂಡೋ, ಸೈಡ್ ಲಾಕ್, ಆರ್ಮ್ ರೆಸ್ಟ್ ಎಲ್ಲ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟಾಟಾ ಆಲ್ಟ್ರಾಸ್ ವೆಹಿಕಲ್ ರೆಡಿ ಆಗಿದೆ ನಿಮ್ಗೆ. ಇದು ಬಂದ್ಬಿಟ್ಟು ಬೇಸ್ ಮಾಡಲ್ ಅಂತ ಅನ್ಸದೇ ಇಲ್ಲ ನಿಮ್ಗೆ. ಫುಲ್ ಟಾಪ್ ಎಂಡ್ ಗಾಡಿ ತರ ಇದೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2021 ಮಾಡಲ್ ಟಾಟಾ ಆಲ್ಟ್ರಾಸ್ EX ಮಿಡ್ ವೇರಿಯಂಟ್. ಬೇಸ್ ಅಲ್ಲ, ಇದು ಮಿಡ್ ವೇರಿಯಂಟ್. ಬರೀ 40,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಓಕೆ. 6 ಲಕ್ಷ ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಇದನ್ನು ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸೊ ಇದು ಬಂದ್ಬಿಟ್ಟು ಮಿಡ್ ವೇರಿಯಂಟ್ ವೆಹಿಕಲ್ ಎಲ್ಲ ಈ ತರ ಇದೆ ನಿಮ್ಗೆ. ಇದರಲ್ಲಿ ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ವೆಹಿಕಲ್ ತುಂಬಾನೇ ಪ್ರೀಮಿಯಂ ಆಗಿದೆ. ಅದು ಕೂಡ ಟಾಟಾ ವೆಹಿಕಲ್. ಇನ್ಬಿಲ್ಟ್ ಕ್ವಾಲಿಟಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಟಚ್ ಸ್ಕ್ರೀನ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ. ನೋಡ್ತಾ ಇರ್ಬೋದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಅಂಡ್ ಅದೇ ತರ
ಲೋ ಬಜೆಟ್ ಅಲ್ಲಿ ಏನಾರು ಹುಡುಕಂಗಿದ್ರೆ ನಿಮ್ಗೆ 3 ಇಂದ 4 ವೆಹಿಕಲ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಹುಡುಕಿದ್ರು ಆ ಪ್ರೈಸ್ ಸಿಗಲ್ಲ, ಅಷ್ಟು ಲೋ ಬಜೆಟ್ ಗೆ ಮಾಡಿ ಕೊಡ್ತಿದಾರೆ. ಇದು ವ್ಯಾಗನರ್ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ಬಿಡ್ತಾರೆ. ಹೇಳಿ ಸರ್ ಡೀಟೇಲ್. 2 ಲಕ್ಷ ಅಷ್ಟೇ, ಬರೀ 2 ಲಕ್ಷ. 2 ಲಕ್ಷ ಗಾಡಿ ಕೊಡ್ತೀನಿ, ಚೌಕಸಿ ಮಾಡಂಗಿಲ್ಲ. ಡೆಲ್ಲಿ ಗಾಡಿ ಇದು, ಕರ್ನಾಟಕ ನಂಬರ್ ಮಾಡಿ ಕೊಡ್ತೀನಿ. ಕರ್ನಾಟಕ ನಂಬರ್ 2 lakhs ಫೈನಲ್. 2 lakhs ಫೈನಲ್. 2011 ಮಾಡಲು ಬರೀ 70,000 ಓಡಿರೋಂತ ವೆಹಿಕಲ್ VX ಎದ್ರಲ್ಲೂ ₹1 ಖರ್ಚಿಲ್ದಿರೋಂತ ಗಾಡಿ 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ. ಅದೇ ತರ ಸ್ಯಾಂಟ್ರೋ ಫೈನಲ್ ಪ್ರೈಸ್ ಸರ್ 1.95 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ 1.75ಕ್ಕೆ 2009 ಮಾಡಲು FC ಇನ್ಶೂರೆನ್ಸ್ ರನ್ನಿಂಗ್ ಇರೋಂತ ಗಾಡಿ 1.75 ಕೊಡ್ತೀನಿ ನೋಡಿ ಸರ್. ಅಂಡ್ ಅದೇ ತರ ಇದು I10 ಗ್ರ್ಯಾಂಡ್ I10 ಸಿಂಗಲ್ ಓನರ್ ಗಾಡಿ ಬರೀ 70,000 ಓಡಿದೆ ಸರ್ ಅಷ್ಟೇ. ಓಕೆ, 3,25,000 ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ ಅದು. ಸೊ ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ನಿಮ್ಗೆ. ಅದೇ ತರ ಇನ್ನೂ ಒಂದು ಬೊಲೆನೋ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ ಪ್ರೈಸ್ ಹೇಳ್ಬಿಡಲ್ಲ ಸರ್? ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಬರೀ 35,000 ಓಡಿದೆ ಸರ್ ಇದು ಕೂಡ ಗಾಡಿ. ಓಕೆ, ಶೋರೂಮ್ ರೆಕಾರ್ಡ್ ಕೊಡ್ತೀನಿ. ಸಿಂಗಲ್ ಓನರ್ 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 5 ಲಕ್ಷಕ್ಕೆ ಬರೀ final. 5 ಲಕ್ಷ ಮತ್ತೆ ಮಾಡ್ಲಿ sir ಮಾಡಂಗಿಲ್ಲ. 2016 ಮಾಡಲು ಸಿಂಗಲ್ ಓನರ್ 5 ಲಕ್ಷ ಗಾಡಿ ಕೊಡ್ತೀನಿ. ರನ್ ಎಷ್ಟಾಗಿದೆ ಸರ್? ಬರೀ 35,000. ಅದೇ ತರ ಇನ್ನೂ ಒಂದು ಸ್ವಿಫ್ಟ್ ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಸರ್ 2013 ಮಾಡಲ್, ಸೆಕೆಂಡ್ ಓನರ್ 90,000 ಓಡಿದೆ. ZE ಟಾಪ್ ಎಂಡ್ ವೆಹಿಕಲ್ ಇದು. 4,50,000 ಹೇಳ್ತಾ ಇದೀನಿ. 4.25 ಫೈನಲ್ ಮಾಡ್ಕೊಡ್ತೀನಿ. ಅಂಡ್ ಅದೇ ತರ ರಿಡ್ಜ್ 2010 ಮಾಡಲ್ ZXi ಟಾಪ್ ಎಂಡ್ ವೆಹಿಕಲ್. 2010 ಮಾಡಲ್ FC ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ. 2.75 ಹೇಳ್ತಾ ಇದೀನಿ. 2,50,000ಕ್ಕೆ ಫೈನಲ್ ಕೊಡ್ತೀನಿ ಸರ್ ಗಾಡಿ ಇದು. XUV 300 ವೆಹಿಕಲ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು. ಫುಲ್ ಟಾಪ್ ಎಂಡ್ ವೆಹಿಕಲ್, W8 ವೇರಿಯಂಟ್. ನಿಮ್ಗೆ ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ರೂಫ್ ಫೈಲ್ಸ್ ಸಹ ಬರುತ್ತೆ ನಿಮ್ಗೆ. ಸೊ ಇದು ಡೀಟೇಲ್ಸ್ ಹೇಳಿ ಸರ್. 2020 ಮಾಡಲ್ ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಕಾರು, ಬರೀ 50,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. W8 ಆಪ್ಷನಲ್. ಇದಕ್ಕೆ ಸನ್ ರೂಫ್ ಬರುತ್ತೆ ಇದ್ರಲ್ಲಿ. ಫುಲ್ ಟಾಪ್ ಎಂಡ್. ಫುಲ್ಲಿ ಟಾಪ್ ಎಂಡ್. ಓಕೆ, 10,50,000 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ 9,00,000. ಸೊ ಇನ್ನೂ ಒಂದು ವೆಹಿಕಲ್ ರೆಡಿ ಆಗಿದೆ ನಿಮ್ಗೆ ಸೇಲ್ಗೆ. ಇದು ಬಂದ್ಬಿಟ್ಟು W8 ವೇರಿಯಂಟ್ XUV 500. ಡೀಟೇಲ್ಸ್ ಹೇಳಿ ಸರ್. ಸರ್ XUV 500 W8 ಸೆಕೆಂಡ್ ಓನರ್ ಆಗಿದೆ. ಬರೀ 1 ಲಕ್ಷ ಚೇಂಜ್ ಅಷ್ಟೇ ಗಾಡಿ ಓಡಿದೆ. ಓಕೆ, 7 ಲಕ್ಷ ಹೇಳ್ತಾ ಇದೀನಿ ಸರ್. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಇದನ್ನ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಬಜಾರ್ಲ 7,50,000 ಹೇಳ್ತಾರೆ, ನಾನು ಬರೀ 7 ಲಕ್ಷ ಹೇಳ್ತೇನೆ. ಅದಲ್ಲೂ ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಹೆಚ್ಚು ಕಡಿಮೆ ಆಗುತ್ತೆ. ಆಗುತ್ತೆ. ಅಂಡ್ ಅದೇ ತರ ಇಲ್ಲೊಂದು W8 ವೇರಿಯಂಟ್ ಇದೆ. ಇದು ಡೀಟೇಲ್ಸ್ ಹೇಳಿ ಸರ್. ಸರ್ 2020 ಮಾಡಲ್ ಸಿಂಗಲ್ ಓನರ್ ಗಾಡಿ, W8 ಆಪ್ಷನಲ್, ಸನ್ ರೂಫ್ ಬರುತ್ತೆ ಇದ್ರಲ್ಲಿ. ಬರೀ 50,000 ಕಿಲೋಮೀಟರ್ ಅಷ್ಟೇ ಓಡಿದೆ. ಶೋರೂಮ್ ರೆಕಾರ್ಡ್. 10,50,000 ಹೇಳ್ತಾ ಇದೀನಿ. ಇಂಟ್ರೆಸ್ಟ್ ಬಂದ್ರೆ ಫೈನಲ್ ಟು ಫೈನಲ್ ಯಾರಾದ್ರೂ ಬಂದ್ರೆ 9,50,000 ಗಾಡಿ ಕೊಡ್ತೇನೆ. ಸೊ ಇದರಲ್ಲಿ ನಿಮ್ಗೆ ಎಲ್ಲಾ ಫೀಚರ್ಸ್ ಬರುತ್ತೆ ನೋಡ್ತಾ ಇರ್ಬೋದು. ಸನ್ ರೂಫ್ ಬರುತ್ತೆ, ರೂಫ್ ಫೈಲ್ಸ್ ಬರುತ್ತೆ, ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನಿಮ್ಗೆ 100% ಲೋನ್ ಆಗುವಂತ ವೆಹಿಕಲ್. ಸೊ ಇಲ್ಲೊಂದು ಇಕೋ ವೆಹಿಕಲ್ ರೆಡಿ ಆಗಿದೆ. ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಈಕೋ 2018 ಮಾಡಲು ಸೆಕೆಂಡ್ ಓನರ್, ಬರೀ 59,000 ಕಿಲೋಮೀಟರ್ ಅಷ್ಟೇ ಓಡಿದೆ. 5 ಸೀಟರ್, 4,25,000 ಹೇಳ್ತಾ ಇದೀನಿ. ಚೌಕಸಿ ಮಾಡಲ್ಲ ಅನ್ನೋ ಒಂದು ಆಫರ್ ಕೊಡ್ತೀನಿ. ಎಲ್ಲೂ ಸಿಗಲ್ಲ ನಿಮ್ಗೆ ಈ ಬೆಲೆಗೆ. ಹೇಳಿ ಸರ್. 3,90,000 ಗಾಡಿ ಕೊಡ್ತೀನಿ ನೋಡಿ. ಫೈನಲ್. ಅದೇ ತರ ಎರ್ಟಿಗಾ ಡೀಟೇಲ್ಸ್ ಹೇಳಿ. ಎರ್ಟಿಗಾ 2014 ಮಾಡಲ್ ಸಿಂಗಲ್ ಓನರ್. ಇದು ಕೂಡ 74,000 ಅಷ್ಟೇ ಓಡಿದೆ. VDI ಡೀಸೆಲ್ ಕಾರ್, ಸಿಂಗಲ್ ಓನರ್, ಲೋ ಮೈಲೇಜ್ ವೆಹಿಕಲ್ ಅಂತ ಹೇಳ್ತೀನಿ. ಬೆಂಗಳೂರು ಹುಡುಕರು ನಿಮ್ಗೆ 74,000 ಓಡೋ ಗಾಡಿ ಎಲ್ಲೂ ಸಿಗಲ್ಲ. ಮೀಟರ್ ಟೆಂಪರ್ಡ್ ವೆಹಿಕಲ್ ಸಿಗುತ್ತೆ. 6,25,000 ಹೇಳ್ತಾನೆ. ಇಂಟ್ರೆಸ್ಟ್ ಇರೋರು ಯಾರಾದ್ರು ಬರ್ಲಿ ಇಲ್ಲ ಫೋನ್ ಮಾಡ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸೊ ನಿಮ್ಗೆ ಇಲ್ಲೊಂದು ಇಕೋ ಸ್ಪೋರ್ಟ್ ನೋಡ್ತಾ ಇರ್ಬೋದು. HR ವೆಹಿಕಲ್ ರೆಡಿ ಆಗಿದೆ. ಆಸ್ ಇಟ್ ಇಸ್ ಕಂಡೀಷನ್ ಗೆ ಒಂದು ಒಳ್ಳೆ ಪ್ರೈಸ್ ಮಾಡ್ಕೊಡಿ ಸರ್. ಸರ್ ಬರೀ 5,50,000 ಕೊಡಿ ಸರ್. ವಿತ್ NOC ಕೊಟ್ಬಿಡ್ತೀನಿ. ಚೌಕಸಿ ಮಾಡಂಗಿಲ್ಲ. 5,50,000 ಫೈನಲ್ ವಿತ್ NOC ಕೊಡ್ತೀನಿ. ಕರ್ನಾಟಕ ಟ್ಯಾಕ್ಸ್ ನೀವು ಕಟ್ಕೊಬೇಕು. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು 2018 ಮಾಡಲ್ ಟೈಟಾನಿಯಂ ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಸಿಂಗಲ್ ಓನರ್, ಡೀಸೆಲ್ ಕಾರು, ಬರೀ 50,000 ಕಿಲೋಮೀಟರ್ ಅಷ್ಟೇ ಓಡಿದೆ. ಓಕೆ ಸರ್. ಅಂಡ್ ಅದೇ ತರ ಇಲ್ಲೊಂದು ಉಂಡೆ ವರ್ಣ ಇದೆ ನೋಡ್ತಾ ಇರ್ಬೋದು. ನಿಮ್ಗೆ ಡೀಸೆಲ್ ವೆಹಿಕಲ್ ಲೋ ಬಜೆಟ್ ಅಲ್ಲೇ ಸಿಗ್ತಾ ಇದೆ ವರ್ಣ. ಸೊ ಇದು ಪ್ರೈಸ್ ಡೀಟೇಲ್ಸ್ ಹೇಳಿ ಸರ್. 2014 ಮಾಡಲ್ ಸೆಕೆಂಡ್ ಓನರ್, EX ವೇರಿಯಂಟ್. ಟಾಪ್ ಎಂಡ್ ಗಿನ್ನ ಒಂದು ವೇರಿಯಂಟ್ ಹಿಂದೆ ಅಷ್ಟೇ, ಮಿಡ್ ವೇರಿಯಂಟ್. ಅಲೈಸ್ ಒಂದು ಬರಲ್ಲ. ಟಾಪ್ ಎಂಡ್ ಅಲ್ಲಿ ಏನೇನು ಆಪ್ಷನ್ ಇದೆ ಎಲ್ಲ ಆಪ್ಷನ್ ಇದೆ ಇದರಲ್ಲಿ. ಬರೀ 97,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಶೋರೂಮ್ ರೆಕಾರ್ಡ್ ಇರೋಂತ ವೆಹಿಕಲ್. 4,50,000, ಬರೀ 4,50,000 ಫೈನಲ್. ಅದರಲ್ಲೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಟೊಯೋಟಾ ಇನೋವಾ ಇದೆ ನಿಮ್ಗೆ 2.5 V ವರ್ಷನ್ ವೆಹಿಕಲ್. 7333 ವೆಹಿಕಲ್ ನಂಬರ್. ಡೀಟೇಲ್ಸ್ ಹೇಳಿ ಸರ್. ಸರ್ 2010 ಮಾಡಲ್ ಇನೋವಾ V ವೇರಿಯಂಟ್, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಕಾರು, ಬರೀ 1,70,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. 6,25,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಇದನ್ನು ಕೂಡ ಕಮ್ಮಿ ಮಾಡ್ಕೊಡ್ತೇನೆ. ಲೋ ಬಜೆಟ್ ಅಲ್ಲಿ ಗಾಡಿ ಬೇಕಂತ ಎಷ್ಟೊಂದ್ ಜನ ಕಮೆಂಟ್ ಮಾಡ್ತಾರೆ. ಅವ್ರಿಗೋಸ್ಕರ ಆಲ್ಟೋ K10 ರೆಡಿ ಆಗಿದೆ ಸರ್. ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಫಸ್ಟ್ ಇದು ಡೀಟೇಲ್ಸ್ ಹೇಳ್ಬಿಡ್ತೀನಿ ನೋಡಿ. ಇಷ್ಟು ಲೋ ಮೈಲೇಜ್ ವೆಹಿಕಲ್ ಸಿಗಲ್ಲ ನಿಮ್ಗೆ. ನನ್ನ ಹತ್ರ ಇರೋದು ಎಲ್ಲ ಲೋ ಮೈಲೇಜ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿಗಳು. ಇದು ಸಿಂಗಲ್ ಓನರ್, ಬರೀ 50,000 ಕಿಲೋಮೀಟರ್ ಅಷ್ಟೇ ಓಡಿದೆ. ಜಿನಿಯನ್ ಶೋರೂಮ್ ರೆಕಾರ್ಡ್. 2010 ಮಾಡಲು ಫ್ರೆಶ್ ಆಗಿ FC ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ ಕೂಡ 1 ವರ್ಷಕ್ಕೆ ಕಟ್ಕೊಡ್ತೀನಿ. 1,95,000 ಹೇಳ್ತಾ ಇದೀನಿ.
ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಒಂದೊಂದು 10,000 ಹೆಚ್ಚು ಕಮ್ಮಿ ಇನ್ನು ಆ ಕಡೆ ಈ ಕಡೆ ಆಗುತ್ತೆ. ಮಾಡ್ಕೊಡ್ತೇನೆ.